ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC PDO HK ಮತ್ತು ನಾನ್ HK ನೇಮಕಾತಿ 2024 PDO HK ಒಂದು ಪರೀಕ್ಷೆಯು ಮುಗಿದಿದೆ. PDO ನಾನ್ HK ಪರೀಕ್ಷೆಯೂ ಸಹ ಈಗಾಗಲೇ ಮುಗಿದಿದೆ. ಇದರ ಮುಂದಿನ ಒಂದು ಪ್ರೊಸೆಸ್ ಬಗ್ಗೆ ಹೇಳ್ತಾಯಿದ್ರೆ PDO HK ಒಂದು 97 ಹುದ್ದೆಗಳ ಒಂದು ಪರೀಕ್ಷೆ ಮುಗಿದು ಕೀ ಆನ್ಸರ್ ಸಹ ಬಿಡುಗಡೆ ಮಾಡಿದ್ದಾರೆ. ಅದರ ಒಂದು 1:3 ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ರಿಸಲ್ಟನ್ನು ಬಿಡಬೇಕು. ಅದು ಯಾವಾಗ ಬಿಡಬಹುದು. ಅದೇ ರೀತಿಯಾಗಿ 247 ಹುದ್ದೆಗಳ ಒಂದು PDO ನಾನ್ HK ಹುದ್ದೆಯ ಒಂದು ಸೇಫ್ ಸ್ಕೋರು ಎಷ್ಟಿರುತ್ತೆ, ಅದೇ ರೀತಿಯಾಗಿ ಅದರ ಒಂದು ಅಫಿಷಿಯಲ್ ಕೀ ಆನ್ಸರ್ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಅದು ಯಾವಾಗ ಬಿಡುಗಡೆ ಮಾಡಬಹುದು, ಈ ಎಲ್ಲ ಮಾಹಿತಿಯನ್ನು ಇಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ಪನ್ನು ಯಾರೆಲ್ಲ ತೆಗೆದುಕೊಂಡಿಲ್ಲ, ಈಗ ನೀವು ನಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಒಂದು ಜಾಯಿನ್ ಮೆಂಬರ್ಶಿಪ್, ಜಾಯಿನ್ ಅಂತೇಳಿ ಕಾಣುತ್ತೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಇಚ್ಛೆಯ ಒಂದು ಮೆಂಬರ್ಶಿಪ್ಪನ್ನು ನೀವು ತೆಗೆದುಕೊಳ್ಬೋದು. ಅದಕ್ಕೆ ತಕ್ಕಂತೆ ಕೆಲವೊಂದು ನಿಮಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯೂ ಸಹ ಅಲ್ಲಿ ಇರುತ್ತದೆ. ಅಂತಂದರೆ 29 ರೂಪಾಯಿ ಮೆಂಬರ್ಶಿಪ್ ತೆಗೆದುಕೊಂಡ್ರೆ ನಿಮಗೆ ಸಪ್ರೇಟ್ ಆದಂತಹ ವೀಡಿಯೋಗಳು, ಸೆಷನ್ಗಳು ಮತ್ತು ಅದೇ ರೀತಿಯಾಗಿ ಲೈವ್ ಸ್ಟ್ರೀಮ್ ಇರುತ್ತೆ. ನಿಮ್ಮ ಒಂದು ಚಾರ್ಟು ಹೈಲೈಟ್ ಆಗಿರುತ್ತೆ. ನಿಮಗೆ 5000 GK ಒನ್ಲೈನ್ ಕ್ವಶನ್ ಅದರ ಒಂದು ಮೆಂಬರ್ಶಿಪ್ ಬೇರೆ ಇದೆ. ಅದೇ ರೀತಿಯಾಗಿ ಮ್ಯಾಥ್ಸ್ ಮೆಂಬರ್ಶಿಪ್ಪು, ಅದೇ ರೀತಿಯಾಗಿ ಇದು PC ಮತ್ತು PSI ಈ ಒಂದು ಮೆಂಬರ್ಶಿಪ್ಪು ಸಹ ಇದೆ. ಎಲ್ಲ ಒಂದು 4 ಒಂದು ಕೋರ್ಸನ್ನು ಈಗಾಗಲೇ ನಾವು ಲಾಂಚ್ ಮಾಡಿದ್ದೇವೆ. ನಿಮ್ಮ ಇಚ್ಛೆಯುಳ್ಳಂತಹ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ. PDO HK ಮತ್ತು ನಾನ್ HK ರಿಸಲ್ಟ್ ಸೇಫ್ ಸ್ಕೋರು ಅಪ್ಡೇಟು, ಅದೇ ರೀತಿಯಾಗಿ ಅಫಿಷಿಯಲ್ ಕೀ ಆನ್ಸರ್ ಬಗ್ಗೆಯೂ ಸಹ ಒಂದು ಅಪ್ಡೇಟ್ ಇದೆಯೇ ಇಲ್ವಾ ಎಂಬುದನ್ನು ಸಹ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ PDO HK ಒಂದು ರಿಸಲ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ. ನವೆಂಬರಲ್ಲಿ ನಡೆದಂತಹ ಈ ಒಂದು PDO HK ಎಕ್ಸಾಮು ಇಲ್ಲಿ ಬಂದುಬಿಟ್ಟು ಒಟ್ಟಾರೆಯಾಗಿ 97 ಹುದ್ದೆಗಳಿವೆ ಸ್ನೇಹಿತರೆ. ಇದರ ಒಂದು ಅಫಿಷಿಯಲ್ ಕೀ ಆನ್ಸರ್ ಸಹ ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು 1:3 ಒಂದು ರಿಸಲ್ಟನ್ನು ಬಿಡುಗಡೆ ಮಾಡಬೇಕು. ಈ ಒಂದು ರಿಸಲ್ಟನ್ನು ಯಾವಾಗ ಬಿಡುಗಡೆ ಮಾಡಬಹುದು ಎಂಬುದನ್ನು ಎಕ್ಸ್ಪೆಕ್ಟೆಡ್ ಆಗಿ ನೋಡಿದ್ರೆ ಇದಕ್ಕೆ ಕೆಲವೊಂದು ಸಹ ಅಡಚಣೆಗಳಿವೆ. ಇವೆಲ್ಲ ಕ್ಲಿಯರ್ ಆದರೆ ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಚು 2 ಅಥವಾ ಲಾಸ್ಟ್ ವೀಕಲ್ಲಿ ಬರುವಂತಹ ಸಾಧ್ಯತೆ ಇದೆ. ಮಾರ್ಚ್ ಲಾಸ್ಟ್ ವೀಕಲ್ಲಿ ಬರದೇ ಹೋದ ಪಕ್ಷದಲ್ಲಿ ಏಪ್ರಿಲಲ್ಲಿ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಈ ಒಂದು ತಿಂಗಳುಗಳಲ್ಲಿ ನಿಮ್ಮ ರಿಸಲ್ಟ್ ಬರಬೇಕಪ್ಪ ಅಂತಂದರೆ ನಿಮ್ಮ ಒಂದು ಏನು ಈ ಪರೀಕ್ಷೆಯ ಮೇಲೆ ಕೆಲವೊಂದು ತೀರ್ಪು ನೀಡೋದಿದೆ. ಆ ತೀರ್ಪು ಎಲ್ಲ ಆದ ನಂತರ ಎಲ್ಲ ಒಂದು ಅಡೆತಡೆಗಳು ಕ್ಲಿಯರ್ ಆದ ನಂತರವೇ ಇದರ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿವರೆಗೂ ಸಹ ಇದರ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡೋದಿಲ್ಲ. ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಮಾರ್ಚ್ ಅಥವಾ ಏಪ್ರಿಲ್. ನೆಕ್ಸ್ಟ್ ಬಂದುಬಿಟ್ಟು PDO ನಾನ್ HK ಒಂದು ಸೇಫ್ ಸ್ಕೋರ್. ಇದರ ಒಂದು ಸೇಫ್ ಸ್ಕೋರ್ನ ನಾವು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಎಕ್ಸ್ಪೆಕ್ಟೆಡ್ ಆಗಿ ಕಟ್ ಆಫ್ನೇ ಡಿಸ್ಕಷನ್ ಮಾಡಿರುವಂಥದ್ದು. ಸೇಫ್ ಸ್ಕೋರ್ನ ಮಗದೊಮ್ಮೆ ಹೇಳೋದಾದರೆ ಇದರ ಒಂದು ಸೇಫ್ ಸ್ಕೋರ್ ಸ್ನೇಹಿತರೆ 150+ ಇರಬೇಕು. 150+ ಇತ್ತು ಅಂತಂದರೆ ನೀವು ಒಂದು ಸೇಫ್ ಸ್ಕೋರ್ನ ಹೊಂದಿರ್ತೀರಿ. 150ರಿಂದ 160+. ಇದು ನಾನು PDO ನಾನ್ HK ಹೇಳ್ತಿರುವಂತಹ ಒಂದು ಸೇಫ್ ಸ್ಕೋರ್ ಸ್ನೇಹಿತರೆ. 150ರಿಂದ 160 ಇಲ್ಲಿಯ ಮಧ್ಯೆ ಇತ್ತು ಅಂತಂದರೆ ನೀವು ಒಂದು ಸೇಫ್ ಸ್ಕೋರ್ನ ಹೊಂದಿರ್ತೀರಿ ಅಂತೇಳಿ ಅರ್ಥ. ನೆಕ್ಸ್ಟು ಒಂದು ಅಫಿಷಿಯಲ್ ಕೀ ಆನ್ಸರ್ ಯಾವಾಗ ಬರುತ್ತೆ ಎಂಬುದನ್ನು ನೋಡ್ತಾ ಹೋಗೋದಾದರೆ ಈ ಒಂದು ಕೀ ಆನ್ಸರು ಸರಿಸುಮಾರು 2 ತಿಂಗಳಾಯಿತು, ಇನ್ನಾದರೂ ಸಹ ಬಿಡುಗಡೆ ಮಾಡಿಲ್ಲ. ಯಾಕಂತಂದರೆ ಇದರ ಮೇಲೆ ಒಂದು ಈ ಥರ ಇದು ಇನ್ನಾದರೂ ಬಂದಿಲ್ಲ ಅಂತಂತಂದರೆ ಇದರ ಮೇಲೆ ಕೆಲವೊಂದು ಅಡೆತಡೆಗಳಿವೆ. ಅವೆಲ್ಲ ಕ್ಲಿಯರ್ ಆದ ನಂತರ, ಆ ಒಂದು ಕಾರಣಕ್ಕಾಗಿ ಅವೆಲ್ಲ ಕ್ಲಿಯರ್ ಆದ ನಂತರವೇ
ಇದರ ಒಂದು ಅಫಿಷಿಯಲ್ ಕ್ಯಾನ್ಸರ್ ಇಲ್ಲ ಅಂತಂದರೆ ಎಕ್ಸಾಮ್ ಸಹ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ಎಲ್ಲ ಒಂದು ಕ್ಲಿಯರ್ ಆಗೋವರೆಗೂ ಅಫಿಷಿಯಲ್ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇಲ್ಲಿವರೆಗೂ ನಮ್ಮ ಮಾಹಿತಿ ಇಷ್ಟ ಆಯಿತು ಅಂತಂದರೆ ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಮೆಂಬರ್ಶಿಪ್ಪನ್ನು ಸಹ ತೆಗೆದುಕೊಳ್ಬೋದು. ಇಲ್ಲಿವರೆಗೂ ವಿಡಿಯೋ ಇಷ್ಟದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.